ಭಾರತ ದೇಶದಲ್ಲಿ ಅನೇಕ ಜಾತಿ ಭಾಷೆ ವೈವಿಧ್ಯಮಯವಾದಂಥ ಜೀವನವನ್ನು ಮಾಡ್ತಾ ಏಕತೆಯನ್ನು ಕಾಣುವ ಉದ್ದೇಶವನ್ನು ಇಟ್ಟುಕೊಂಥ ಒಂದು ಮಹಾನ್ ರಾಷ್ಟ್ರ. ಈ ಒಂದು ಮಹಾನ್ ರಾಷ್ಟ್ರದಲ್ಲಿ ಶತಶತಮಾನಗಳಿಂದ ತುಳಿತಕ್ಕೆ ಒಳಗಾದಂಥ ಸಮುದಾಯಗಳು ಆರ್ಥಿಕವಾಗಿ ಮತ್ತು ಔದ್ಯೋಗಿಕವಾಗಿ ಸ್ವಾಯತ್ತತೆಯನ್ನೇ ಹೊಂದಿರತಕ್ಕಂಥ ಸಮುದಾಯಗಳು ಮತ್ತು ಆರ್ಥಿಕ ಬಲಾಢ್ಯರು ಮತ್ತು ಭೂ ಒಡೆಯರು ಮತ್ತು ವ್ಯಾಪಾರಿಗಳ ಹಿಡಿತಕ್ಕೆ ಸಿಲುಕಿ ನಲುಗು ಹೋಗಿರ್ತಕ್ಕಂಥ ಸಮುದಾಯಗಳನ್ನು ಪಟ್ಟಭದ್ರರು ಕಾಲಕಾಲಕ್ಕೆ ಶೋಷಣೆ ಮಾಡ್ತಾ ಸಮಾಜದ ಮುಖ್ಯವಾಹಿನಿಯಿಂದ ಅವರನ್ನು ದೂರ ಸರಿಸುತ್ತಾ ಎರಡನೇ ದರ್ಜೆಯ ಪ್ರಜೆಗಳಾಗಿ ಕಾಣುವಂಥ ಪ್ರವೃತ್ತಿ ನಮ್ಮ ವರ್ಣಾಶ್ರಮ ಧರ್ಮದಲ್ಲಿ ನೋಡ್ತಾ ಬಂದಿದ್ದೇವೆ. ವರ್ಣಾಶ್ರಮ ಧರ್ಮದಲ್ಲಿ ಪಂಚಮರನ್ನು ಪ್ರತ್ಯೇಕವಾಗಿ ಇಟ್ಟಿರ್ತಕ್ಕಂಥದ್ದು ಇತಿಹಾಸದ ಪುಟಗಳಲ್ಲಿ ಇರ್ತಕ್ಕಂಥ ವ್ಯಾಖ್ಯಾನಗಳನ್ನು ನಾವು ನೋಡಬೇಕಾಗುತ್ತೆ. ಮನೆ ಅಧ್ಯಕ್ಷರೇ, ನಾವು ಈ ಸಾರಿ ನಮ್ಮ ಸರ್ಕಾರ ಬಂದ ಮೇಲೆ ಕ್ಯಾಬಿನೆಟ್ನಲ್ಲಿ ಸಂವಿಧಾನದ ಪೀಠಿಕೆಯನ್ನು ಕಡ್ಡಾಯವಾಗಿ ಶಾಲಾ ಕಾಲೇಜುಗಳು, ವಿಶ್ವವಿದ್ಯಾಲಯಗಳು, ಸರ್ಕಾರದ ಕಾರ್ಯಕ್ರಮಗಳು ಮತ್ತು ವಿಧಾನಸೌಧ, ವಿಧಾನಸಭೆ, ವಿಧಾನ ಪರಿಷತ್ತು ಮತ್ತು ವಿಧಾನಸಭೆಗಳಲ್ಲಿ ಕಡ್ಡಾಯವಾಗಿ ಓದುವತಕ್ಕಂಥ ಪರಿಪಾಠವನ್ನು ಮಾಡ್ತಾ ಬಂದಿದ್ದೇವೆ. ಆ ಒಂದು ಪೀಠಿಕೆಯ ಸಾರಾಂಶವನ್ನು ನೋಡಿದಾಗ ನನಗೆ ಸ್ಥಾನ ಬೇಕು, ಘನತೆ ಬೇಕು, ಅವಕಾಶ ಬೇಕು, ಸ್ವಾಭಿಮಾನದಿಂದ ಬದುಕಬೇಕು ಅಂತಕ್ಕಂಥ ವಿಚಾರಗಳ ಪ್ರಸ್ತಾವನೆ ಇದೆಯಲ್ಲ, ಆ ಜನರಿಗೆ ಸಿಗ್ತಾ ಇದೆಯೋ ಇಲ್ಲವೋ ಅನ್ನೋದನ್ನು ಪರಾಮರ್ಶಿಸಬೇಕಾಗುತ್ತೆ. ನಾವೆಲ್ಲ ಶಾಸನ ಮಾಡಿರ್ತಕ್ಕಂಥವ್ರು, ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂಥವರು, ಅದರಂತೆ ನಡಿಬೇಕು ಅಂತ ಬಯಕೆಯನ್ನು ಇಟ್ಕೊಂಡು ಸಮಾಜದ ನಿರ್ಮಾಣಕ್ಕಾಗಿ ಶಾಸನಗಳ ಮುಖಾಂತರ ಸಂವಿಧಾನದ ಆಶಯಗಳನ್ನು ಜಾರಿ ಮಾಡಬೇಕು ಅಂತ ಬಯಸಿರ್ತಕ್ಕಂಥ ಜನಪ್ರತಿನಿಧಿಗಳು, ರಾಜಕೀಯ ಪಕ್ಷಗಳು ಈ ಕಡೆ ನೋಡದೆ ಹೋದರೆ ನಾವು ಸ್ವತಂತ್ರ ಬಂತು, ಆದರೆ ಸಮಾನತೆ ಇಲ್ಲದ ಸ್ವತಂತ್ರನೇ ಇಲ್ಲ, ಅದಕ್ಕೆ ಅರ್ಥನೇ ಇಲ್ಲ. ಆರ್ಥಿಕ ಸ್ವಾವಲಂಬನೆ ಇಲ್ಲದೆ, ಸಾಮಾಜಿಕ ಸಮಾನತೆ ಇಲ್ಲದೆ ಇದ್ದರೆ ಸ್ವಾತಂತ್ರ್ಯದ ಅರ್ಥವಾದರೂ ಏನು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರನ್ನು ನಾನು ತಮ್ಮ ಮೂಲಕ ಸದನದ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಸಿವಿಲ್ ರೈಟ್ಸ್ ಅಂದರೆ ನಾಗರಿಕ ಹಕ್ಕುಗಳು, ಮೂಲಭೂತ ಹಕ್ಕುಗಳು, ಸಮಾನ ಅವಕಾಶಗಳು ಅಂದರೆ ಎಲ್ಲ ಸಾರ್ವಜನಿಕ ಕ್ಷೇತ್ರ, ವ್ಯಾಪಾರ, ಕೃಷಿ ಮತ್ತು ಬೇರೆ ಬೇರೆ ಉದ್ಯೋಗಗಳಲ್ಲಿ ಎಲ್ಲ ಜನರು ಮಾತೃತ್ವವನ್ನು ಕಾಪಾಡಿಕೊಳ್ಳಲಿಕ್ಕೆ ನಮ್ಮ ಸಮಾಜದಲ್ಲಿ ಇನ್ನೂ ಸಾಧ್ಯ ಆಗದಿರ್ತಕ್ಕಂಥ ಸಂದರ್ಭದಲ್ಲಿ ಈ ಬಹಿಷ್ಕಾರದಂಥ ಒಂದು ಮಾನವ ಹಕ್ಕುಗಳ ಉಲ್ಲಂಘನೆಯ ಅಸಹಜವಾದಂಥ ಮಾನವ ಸಮುದಾಯದ ನಡವಳಿಕೆಯನ್ನು ಹತ್ತಿಕ್ಕಬೇಕಾದ್ರೆ ಇಂಥ ಒಂದು ಐತಿಹಾಸಿಕವಾದಂಥ ಕಾನೂನಿನ ಅವಶ್ಯಕತೆ ಇದೆ ಅಂತ ಹೇಳಿ ನಮ್ಮ ಪ್ರಜಾವಾಣಿಯವರು ಸಾಮಾಜಿಕ ಬಹಿಷ್ಕಾರ ತಡೆ ಮಸೂದೆ ತಡವಾದರೂ ಸರಿಯಾಗಿದ್ದಕ್ಕೆ ಅಂತ ಎಡಿಟೋರಿಯಲಲ್ಲಿ ಬರೆದಿದ್ದಾರೆ. ಎಡಿಟೋರಿಯಲ್ ಭಾರತ ದೇಶದಲ್ಲಿ ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಗಾದವರು ಯಾರು? ಇಟ್ ಇಸ್ ನೋಬಡಿ ಎಲ್ಸ್ ಅದರ್ ದ್ಯಾನ್ ದಿ ಫಾದರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಬಾಲ್ಯದಲ್ಲೇ ಶಾಲೆಗೆ ಹೋಗುವಾಗ, ಗಾಡಿನಲ್ಲಿ ಹೋಗುವಾಗ, ಶಾಲೆಯಲ್ಲಿ ಪ್ರತ್ಯೇಕವಾಗಿ ಕೂತ್ಕೊಳ್ಳುವಾಗ ಪುಸ್ತಕವನ್ನು ಮುಟ್ಲಿಕ್ಕೆ ಬಿಡದೆ, ಕಾರ್ಯದರ್ಶಿಯದ ಅವರ ಕಾರಕ್ಕೂ ಅವ್ರ ಕೈಗೆ ಹೋಗಿ ಫೈಲ್ಗಳನ್ನು ಕೊಡದೇ ಇರತಕ್ಕಂಥ ಎಂಥ ಒಂದು ಸಾಮಾಜಿಕ ನೋವುಗಳನ್ನು ಅನುಭವಿಸಿದ್ರು. ಅಷ್ಟು ನೋವುಗಳನ್ನು ಅನುಭವಿಸಿದ್ರು ದೇಶದ ಐಕ್ಯತೆಯನ್ನು, ಸಮಗ್ರತೆಯನ್ನು, ಸಮಸಮಾಜದ ನಿರ್ಮಾಣವನ್ನು ಬಾಬಾ ಸಾಹೇಬ್ ಅಂಬೇಡ್ಕರು ಕೊಟ್ಟಂಥ ಸಂವಿಧಾನದ ಮೂಲಕ ಮಾಡಿ ಅವರು ನಾನು ಇಂದು ಭಾರತೀಯ, ಎಂದೂ ಭಾರತೀಯ, ಎಂದೆಂದಿಗೂ ಭಾರತೀಯ ಅಂತ ಹೇಳಿ ರಾಷ್ಟ್ರೀಯತೆಯನ್ನು ಮೆರೆದಂಥವ್ರು. ಎಂದೂ ಕೂಡ ದ್ವೇಷದ ಮತ್ತು ಸೇಡಿನ ಮನೋಭಾವವನ್ನು
ಯಾರು ಶೋಷಣೆಯನ್ನು ಮಾಡಿದ್ರು, ಶೋಷಣೆಗೆ ನೂಕಲ್ಪಡ್ತಕ್ಕಂಥ ಸಮುದಾಯಗಳು ದ್ವೇಷದಿಂದ ನೋಡಲೇ ಇಲ್ಲ. ಸ್ವತಂತ್ರ ಬಂದು 79 ವರ್ಷ ಕಳೆದ ಮೇಲೂ ಸಾಮಾಜಿಕವಾಗಿ ಬಹಿಷ್ಕಾರ ಹಾಕುವಂಥ ಪದ್ಧತಿ ನಮ್ಮ ಸಂವಿಧಾನದ ಮೂಲ ಆಶಯಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು. ಸಂವಿಧಾನದ ಮೂಲಕ್ಕೆ ಆಶಯವಾಗಿರೋದಕ್ಕಿಂತ ಜೊತೆಗೆ ಮಾನವ ಹಕ್ಕುಗಳ ಸಂಪೂರ್ಣವಾದಂಥ ಉಲ್ಲಂಘನೆ, ನಾಗರಿಕ ಹಕ್ಕುಗಳ ಹತ್ತಿಕ್ಕುವಂಥ ಒಂದು ಪ್ರತಿಕಾರದ ಧೋರಣೆ, ಇದನ್ನು ಹತ್ತಿಕ್ಕಬೇಕು ಅಂತ ಹೇಳಿ ಈ ಒಂದು ಕಾಯ್ದೆಯನ್ನು ಕರ್ನಾಟಕ ಸರ್ಕಾರ ತಂದಿರತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ತಂತ ಮನೆ ಬಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1913ನಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಡೀಲಿಂಗ್ ವಿತ್ ದಿ ಪೊಲಿಟಿಕಲ್ ಸೇಫ್ ಗಾರ್ಡ್ ಫಾರ್ ದಿ ಪ್ರೊಟೆಕ್ಷನ್ ಆಫ್ ದಿ ಡಿಪ್ರೆಸ್ಡ್ ಕ್ಲಾಸಸ್ after beginning with the right to equal treatment enforceable against the state and drawn from the American 14th Amendment as well as 1920 Government of Ireland Act. He then proposed an offence of infringement of citizenship drawn from the Reconstruction Civil Rights Act in the United States. 1913ನಲ್ಲೇ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಸಿವಿಲ್ ರೈಟ್ಸ್ನ ಅಮೆರಿಕನ್ ಸಿವಿಲ್ ರೈಟ್ಸ್ ಆ್ಯಕ್ಟನ್ನು ತಗೊಂಡು, ಐರ್ಲೆಂಡಿನ ಕಾಯ್ದೆಯನ್ನು ತಗೊಂಡು ಅವರು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರು ಈ ಸಬ್ಮಿಟೆಡ್ ಸ್ಟೇಟ್ಸ್ ಆ್ಯಂಡ್ ಮೈನಾರಿಟಿ ಸಬ್ ಕಮಿಟಿ ಆನ್ ಫಂಡಮೆಂಟಲ್ ರೈಟ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, Assembly of India in 1947. As a member of the subcommittee, which was tasked with drawing up a list of fundamental rights for the Constitution of India, Ambedkar wrote the document on request on behalf of the Scheduled Caste Federation. This organization was founded by Ambedkar himself in the year 1940s, and his brief to him was to propose safeguards for the Scheduled Castes and other suppressed classes. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರೌಂಡ್ ಟೇಬಲ್ ಕಾನ್ಫರೆನ್ಸ್ನಲ್ಲಿ ಮತ್ತು ಕಾನ್ಸ್ಟಿಟ್ಯೂಷನ್ ಸಬ್ ಕಮಿಟಿ ಮುಂದೆ ಫಂಡಮೆಂಟಲ್ ರೈಟ್ಸ್ ರಕ್ಷಣೆ ಮಾಡೋದಕ್ಕೆ ಏನು ಕಾಯ್ದೆಗಳನ್ನು ತರಬೇಕು ಅಂತ ಹೇಳಿ ಭಾಳ ಹಿಂದೆನೇ ಮಾಡ್ತಾ ಅವರು ಬರ್ಮಾ ಆ್ಯಕ್ಟ್, ಸೋಷಲ್ ಬೈಕಾಟ್ನ 1930 ಬರ್ಮಾ ಆ್ಯಕ್ಟನ್ನು ಕೋಟ್ ಮಾಡಿ ಇವೆಲ್ಲವನ್ನು ತಯಾರು ಮಾಡಿ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಮತ್ತು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಹೇಳಿರ್ತಕ್ಕಂಥ ವಿಷಯಗಳನ್ನು ತಮಗೆ ಹೇಳ್ತಾ, ಏನು ಇವತ್ತು ಒಂದು ವ್ಯಕ್ತಿ ಫ್ರೀಡಮ್, ಅವನಿಗಿರ್ತಕ್ಕಂಥ ಬೆರೆಯುವ ಫ್ರೀಡಮ್ಮು, ಉದ್ಯೋಗ ಮಾಡೋ ಅವಕಾಶಗಳು, ಮನೆಯಲ್ಲಿ ವಾಸ ಮಾಡೋದು, ಜಮೀನನ್ನು ಉಳುಮೆ ಮಾಡುವುದು, ಕಾರ್ಮಿಕ ವೃತ್ತಿಯನ್ನು ಕೈಗೊಳ್ಳೋದು, ಸಮುದಾಯಗಳ ಜೊತೆ ಬೆರೆಯುವಂಥದ್ದು, ಇವೆಲ್ಲದಕ್ಕೂ ಇವರ ಹಣದ ಆರ್ಥಿಕ ಸ್ವಾವಲಂಬನೆ ಇರತಕ್ಕಂಥ ಜನ ಸಮುದಾಯಗಳು, ಆರ್ಥಿಕ ಸಾಮರ್ಥ್ಯ ಇರತಕ್ಕಂಥ ಜನರ ಕೈಗೆ ಕೆಲಸ ಮಾಡುವಾಗ ಅವರ ಮಾತಿಗೆ, ಅವರ ಅಭಿಪ್ರಾಯಕ್ಕೆ ವ್ಯತಿರಿಕ್ತವಾಗಿ ನಡೆದಾಗ, ಅವರ ಹಿತವನ್ನು ಕಾಪಾಡದೆ ಹೋದಾಗ, ಅವರ ನಿರ್ದೇಶನವನ್ನು ಪಾಲಿಸದೇ ಹೋದಾಗ ಇವರಿಗೆ ನಿರ್ಬಂಧವನ್ನು ಹೇರಿ, ಆರ್ಥಿಕ ಸಂಕಷ್ಟವನ್ನು ಹೇಳಿ, ಸಾಮಾಜಿಕ ವಿಷಯಗಳನ್ನು ಮುಂದೆ ತಂದು ಅವರನ್ನು ಮುಖ್ಯವಾಹಿನಿಯಲ್ಲಿ ತಂದು ಆರ್ಥಿಕ ಸಂಕಷ್ಟಕ್ಕೆ ಸುಳಿದು ಸಮುದಾಯದ ಬೆರೆಯುವಿಕೆಯಿಂದ ದೂರ ಮಾಡತಕ್ಕಂಥ ಪ್ರವೃತ್ತಿ, ಇಟ್ಸ್ ದಿ ಡೈರೆಕ್ಟ್ ವಯೋಲೇಷನ್ ಆಫ್ ಹ್ಯೂಮನ್ ರೈಟ್ಸ್ ಆ್ಯಂಡ್ ದಿ ಡೈರೆಕ್ಟ್ ರಿಜೆಕ್ಷನ್ ಆಫ್ ದಿ ಫ್ರೀಡಮ್ ಆಫ್ ಲಿವಿಂಗ್, ರೈಟ್ ಟು ಲಿವ್ ಅಂಡ್ ರೈಟ್ ಟು ವರ್ಕ್. ಸೊ ಇಂಥ ಸನ್ನಿವೇಶದಲ್ಲಿ ಇಂಥ ಒಂದು ಐತಿಹಾಸಿಕವಾದಂಥ ಕಾಯ್ದೆಯನ್ನು ನಾನು ತಮ್ಮ ಮೂಲಕ ಈ ಮನೆಯಲ್ಲಿ ಮಂಡಿಸ್ತಾ ಇದ್ದೇನೆ. ತಾವು ದಯವಿಟ್ಟು ಈಗ ಇವರೆಲ್ಲ ತಡಿಬೇಕಾದ್ರೆ ಸ್ಟೇಟ್ ಸೋಷಿಯಲಿಸಮ್ ಅಂಡ್ ಎಕನಾಮಿಕಲ್ ಡೆಮೋಕ್ರಸಿ ಇವನ್ನು ತಂದು ಇಂಥ ಒಂದು ಅನಾಹುತ, ನಾಟ್ ಓನ್ಲಿ ಶೆಡ್ಯೂಲ್ ಕಾಸ್ಟ್, ಎನಿ ಅದರ್ ಗ್ರೂಪ್ಸ್, ಪರ್ಸನ್ಸ್, ಇಂಡಿವಿಜುವಲ್, ಕಮ್ಯುನಿಟೀಸ್, ಬೇರೆ ಬೇರೆ ಸಮುದಾಯಗಳು ಇಂಥ ಒಂದು ಬಹಿಷ್ಕಾರವನ್ನು ಮಾಡ್ತಕ್ಕಂಥದ್ದು ಅನಿಷ್ಟವಾದಂಥ ಪದ್ಧತಿ, ಸಂವಿಧಾನದ ಹಕ್ಕುಗಳ ಸಂಪೂರ್ಣವಾದಂಥ ಉಲ್ಲಂಘನೆ. ಇದನ್ನು ಮಾಡಲಿಕ್ಕೆ ಅವಕಾಶ ಕೊಡದೆ ಈ ಅತ್ಯಂತ ಗೌರವಾನ್ವಿತ ಮಾನ್ಯ ಸದಸ್ಯರುಗಳು ಇಂಥ ಒಂದು ಐತಿಹಾಸಿಕವಾದಂಥ ಬಿಲ್ಲನ್ನು ಪರಾಮರ್ಶಿಸಿ ಸಲಹೆಗಳಿದ್ದರೆ ನೀಡಿ
ಇದನ್ನು ಮಾಡಲಿಕ್ಕೆ ಅವಕಾಶ. ಈ ಒಂದು ಕಾಯ್ದೆನಲ್ಲಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.